ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ 2023ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನೇ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಈ ಥರನಾಗಿರ್ತಕ್ಕಂಥ ಕ್ವಶನ್ಸ್ ಏನಿದಾವಲ್ಲ ಇವು ಭಾಳ ಇಂಪಾರ್ಟೆಂಟ್ ಇದ್ದಾವೆ. 23 ಮತ್ತು 24ರ ಪ್ರಶ್ನೆ ಪತ್ರಿಕೆಯನ್ನು ಎರಡೂ ಬಿಡಿಸಿದರೆ ಖಂಡಿತವಾಗಿ ಒಂದು 40 ಮಾರ್ಕ್ಸನ್ನು ನಿಮ್ಮ ಪರೀಕ್ಷೆಗಳಲ್ಲಿ ನೀವು ಗಳಿಸ್ತೀರಿ. ಯಾಕಂದರೆ ಕಂಟೆಂಟ್ ಅದೇ ಅದ. ಮತ್ತು ಕೆಲವೊಂದು ಸರಿ ಏನಾಗ್ತದಪ್ಪ ಅಂದ್ರೆ ಭಾಳಷ್ಟು ಪ್ರಶ್ನೆ ಹೇಗೆ ಅಪ್ಲೈಡ್ ಕೇಳ್ತಾರೆ ಅನ್ನೋದು ಕೂಡ ನಿಮಗೆ ನಾಲೆಜ್ ಸಿಗ್ತದೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸೋ ಸಾಧನವನ್ನು ಏನಂತ ಕರಿತೀವಿ? ಇನ್ನು ಸೌರಕೋಶದಲ್ಲಿ ಬಳಸೋ ಧಾತು ಯಾವುದು? ಋಸ್ವ ಮಂಡಲ ಸಂದರ್ಭದಲ್ಲಿನ ವಿದ್ಯುತ್ ಪ್ರವಾಹ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹ ಅಂದರೆ ಏನು? ಚಿತ್ರ ಕೊಟ್ಟಿದ್ದಾರೆ. ಇದರಲ್ಲಿ ತೋರಿಸಿರುವಂತೆ ಒಂದು ದಂಡಕಾಂತವನ್ನು ಸುರುಳಿಯೊಳಗೆ ತೋರಿಸಿ ಹಿಂತೆಗೆದುಕೊಂಡಿದೆ. ಕಂಡುಬರೋ ತತ್ವವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದಪ್ಪ ಅಂದ್ರೆ, ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮಿಮೀಟರ್ ಮತ್ತು ಪ್ಲಗ್ ಕೀ ಇವುಗಳನ್ನು ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೀಲಿಕ್ಕೆ ನಿಮಗೆ ಏನು ಕೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ವಿದ್ಯುತ್ ಮಂಡಲದ ರೇಖಾಚಿತ್ರ ಬರ್ಬೋದು ಅಥವಾ ಮೇಲಿನವುಗಳ ಸಂಕೇತಗಳನ್ನು ಸಹಿತ ಗುರುತಿಸಲಿಕ್ಕೆ ಪರೀಕ್ಷೆಗಳಲ್ಲಿ ಬರಬಹುದು. ಇನ್ನು ಒಂದು ದೋಷಕ್ಕೆ ಸಂಬಂಧಪಟ್ಟಂತೆ ಚಿತ್ರ ಕೊಟ್ಟಿದ್ದಾರೆ. ಇದು ಕಣ್ಣಿನ ಯಾವ ದೃಷ್ಟಿ ದೋಷವನ್ನು ಪ್ರತಿನಿಧಿಸ್ತದೆ? ಆಮೇಲೆ ಇದಕ್ಕೆ ಸರಿಪಡಿಸಲಿಕ್ಕೆ ಯಾವ ಮೊಸರು ಬೇಕು? ಆಮೇಲೆ ಈ ದೋಷಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಇದನ್ನು ಸ್ವಲ್ಪ ನೀವು ನೋಡ್ಕೊಂಡು ಹೋಗಿ. ಇನ್ನು ಒಂದು ಪ್ರಯೋಗ ಇದೆ. ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕ ಇರಿಸಿದಾಗ ಆ ವಾಹಕ ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ ಅನ್ನೋದನ್ನು ಪ್ರಯೋಗದ ಮೂಲಕ ವಿವರಿಸ್ರಿ. ಇದು ಇಂಪಾರ್ಟೆಂಟ್ ಅದ. ನಿಮ್ನ ದರ್ಪಣದ ಸಿ ಮತ್ತು ಎಫ್ ನಡುವೆ ವಸ್ತು ಇಟ್ಟಾಗ ಪ್ರತಿಬಿಂಬದ ಉಂಟಾಗುವಿಕೆಯನ್ನು ತೋರಿಸೋ ರೇಖಾಚಿತ್ರ ಬರೀರಿ. ಈ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸ್ರಿ. ಇನ್ನು ಬಿಳಿ ಬಣ್ಣ 7 ಬಣ್ಣಗಳನ್ನು ಹೊಂದಿದೆ ಎಂದು ತೋರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಇನ್ನು ವಾಯುಮಂಡಲದಲ್ಲಿ ಚದುರಿದ ಬೆಳಕಿನ ಬಣ್ಣ ಮತ್ತು ಚದುರಿಸುವ ಕಣಗಳ ಗಾತ್ರಕ್ಕೂ ಇರುವ ಸಂಬಂಧವನ್ನು ವಿವರಿಸ್ರಿ. ಈ ಸಂಬಂಧದ ಆಧಾರದ ಮೇಲೆ ಆಕಾಶದ ಬಣ್ಣ ನೀಲಿಯಾಗಿರಲು ಕಾರಣವನ್ನು ವಿವರಿಸ್ರಿ ಅಂತ ಕೇಳಿದ್ದಾರೆ. 4 ಮಾರ್ಕ್ಸ್ ಕ್ವಶನ್ ಇತ್ತು. 6 ವೋಲ್ಟ್ ಬ್ಯಾಟರಿಯನ್ನು ಹೊಂದಿರುವ ಒಂದು ವಿದ್ಯುತ್ ಮಂಡಲದಲ್ಲಿ R1 2 ಓಮ್, R2 4 ಓಮ್ ಮತ್ತು R3 4 ಓಮ್ ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ದಾರೆ. ಮಂಡಲದ ಒಟ್ಟು ರೋಧ, ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕ ಹಾಕಬೇಕು. ಇನ್ನು 8 ಓಮ್ ಹೊಂದಿರುವ ಪ್ರತಿ ಸೆಕೆಂಡಿಗೆ 200 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗ್ತದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಪಿನ ಮೊಸರು ಮತ್ತು ನಿಮ್ನ ಮೊಸರದ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಅದರ ಉಪಯೋಗಗಳ ಸಹಿತನೂ ಬರ್ಬೋದು. ಆಮೇಲೆ ಗಾಳಿಯಲ್ಲಿ ಚಲಿಸ್ತಕ್ಕಂಥ ಬೆಳಕಿನ ಒಂದು ಕಿರಣ ಓರೆಯಾಗಿ ನೀರನ್ನು ಪ್ರವೇಶಿಸ್ತದೆ. ಬೆಳಕಿನ ಕಿರಣ ಲಂಬದ ಕಡೆಗೆ ಬಾಗುವುದೋ ಅಥವಾ ಲಂಬದಿಂದ ದೂರ ಬಾಗ್ತದೋ ಏಕೆ ಅಂತ ಕೇಳಿದ್ದಾರೆ. ಸ್ವಲ್ಪ ಇಂಪಾರ್ಟೆಂಟ್ ಅದ, ನೋಡ್ಕೊಡ್ರಿ. ಇನ್ನು ರಸಾಯನ ವಿಜ್ಞಾನಕ್ಕೆ ಬರೋಣ. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ಅರಳಿದ ಸುಣ್ಣವನ್ನು ಉಂಟು ಮಾಡಿದೆ. ಹಾಗಾದರೆ ಇದು ಯಾವ ರಾಸಾಯನಿಕ ಕ್ರಿಯೆ ವಿಧ ಅಂತ ಕೇಳಿದ್ದಾರೆ. 15ನೇ ಪ್ರಶ್ನೆ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಕ್ಕೆ ಒಂದು ರಚನೆ ಕೊಟ್ಟಿದ್ರು. ಸೊ ನಿಮಗೆ ಗೊತ್ತಿರಬೇಕು ಅಪರ್ಯಾಪ್ತ ಕಾರ್ಬನ್ ಯಾವುದಿದೆ ಅದರ ಕರೆಕ್ಟಾಗಿರ್ತಕ್ಕಂಥ ರಚನೆ. ಇನ್ನು ಇಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡೋದಾದರೆ 2Ag(Br) ಸೂರ್ಯನ ಬೆಳಕು 2Ag + Br 2 ಇದು ಅಂತರುಷ್ಣಕ ಕ್ರಿಯೆಯಾಗಿದೆ ಏಕೆ ಅಂತ ಕೇಳಿದ್ದಾರೆ. ಇನ್ನು ಎಥನಾಲನ್ನು ಎಥನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು ಇದು ನೋಡ್ಕೊಂಡು ಹೋಗಿ. ಇನ್ನು ಉತ್ಕರ್ಷಣೆ ಮತ್ತು ಅಪಕರ್ಷಣೆ ನಡುವಿನ ವ್ಯತ್ಯಾಸವನ್ನು ಬರೀರಿ. ಪ್ರತಿ ವಿಧಕ್ಕೂ ಒಂದು ಉದಾಹರಣೆಯನ್ನು ರಾಸಾಯನಿಕ ಸಮೀಕರಣದ ರೂಪದಲ್ಲಿ ಬರೀರಿ. ಮುಂದೆ ಮೋಸ್ಟ್ ಇಂಪಾರ್ಟೆಂಟ್, ತಟಸ್ಥೀಕರಣ ಕ್ರಿಯೆ ಅಂದರೆ ಏನು? ಆಮೇಲೆ ಯಾವುದೇ ದ್ರಾವಣವನ್ನು ಲಿಟ್ಮಸ್ ಕಾಗದಗಳನ್ನು ಬಳಸಿಕೊಂಡು ತಟಸ್ಥ ಹೇಗೆ ಗುರುತಿಸ್ತೀರಿ? ಮುಂದೆ ಕ್ಷಾರ ಅಂದರೆ ಏನು? ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ 2 ಉಪಯೋಗಗಳನ್ನು ಬರೀರಿ ಅಂತ ಕೇಳಿದರೆ ಅಡುಗೆ ಸೋಡಾದ 2 ಉಪಯೋಗಗಳನ್ನು ಕಲ್ಕೊಂಡು ಹೋಗಿ. ಮುಂದಿನ ಪ್ರಶ್ನೆ, ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸ್ತದೆ ಎಂದು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರ ಬರೀರಿ. ಅದರಲ್ಲಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಬಲ್ಬನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ಮೆಗ್ನೀಸಿಯಂ ಕ್ಲೋರೈನ್ನೊಂದಿಗೆ ಅಯಾನಿಕ್ ಸಂಯುಕ್ತ ಉಂಟು ಮಾಡ್ತದೆ ಏಕೆ? ಮತ್ತು ಈ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಆಗಿದೆ, ಆದರೆ ಸೋಡಿಯಂ ಆಕ್ಸೈಡ್ ಕ್ಷಾರೀಯ ಆಕ್ಸೈಡ್ ಆಗದ. ಇದರ ಸೂಕ್ತ ರಾಸಾಯನಿಕ ಸಮೀಕರಣವನ್ನು ಬರಲಿಕ್ಕೆ ಕೇಳಿದ್ದಾರೆ. ಇನ್ನು ಸತುವಿನ ಲೋಹವನ್ನು ಸತುವಿನ ಕಾರ್ಬೋನೇಟ್ ಮತ್ತು ಸತುವಿನ ಸಲ್ಫೈಡ್ ಅದುರುಗಳೊಂದಿಗೆ ಹೇಗೆ ಉದ್ಧರಣ ಮಾಡ್ತಾರಂತೆ ಕೇಳಿದ್ದಾರೆ. ಇನ್ನು ಕಾರ್ಬನ್ ಪರಮಾಣು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳೋದಿಲ್ಲ ಮತ್ತು ಪಡೆದುಕೊಳ್ಳೋದಿಲ್ಲ, ಇದಕ್ಕೆ ಕಾರಣವನ್ನು ಕೊಡಿ. ಇನ್ನು ಎಸ್ಟರ್ಗಳು ಹೇಗೆ ಉಂಟಾಗ್ತವೆ, ಎಸ್ಟರ್ಗಳಿಂದ ಸಾಬೂನು ಹೇಗೆ ಪಡಿತಾರೆ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಇಂಧನಗಳಾಗಿ ಅತಿ ಹೆಚ್ಚು ಉಪಯೋಗಿಸ್ತಾರೆ, ಕಾರಣ ಕೊಡ್ರಿ. ಇನ್ನು ಸಾಬೂನಿನಿಂದ ಕೊಳೆಯನ್ನು ಸ್ವಚ್ಛಗೊಳಿಸುವಾಗ ಮಿಸೈಲ್ಗಳು ಉಂಟಾಗ್ತವೆ. ಈ ಗಡಸು ನೀರಿನೊಂದಿಗೆ ಸಾಬೂನು ಕಲ್ಮಶವನ್ನು ಹೇಗೆ ಉಂಟು ಮಾಡ್ತದೆ ಅನ್ನೋದನ್ನು ಕೇಳಿದ್ದಾರೆ.
ಇನ್ನು ನರಕೋಶದಲ್ಲಿ ನರಾವೇಗಗಳು ಸಂಚರಿಸುವ ಸರಿಯಾದ ಮಾರ್ಗಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸ್ವಲ್ಪ ನೋಡ್ಕೊಂಡು ಹೋಗಿ. ಈ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನರಕೋಶದಲ್ಲಿರ್ತಕ್ಕಂಥದ್ದು ಇತ್ತು. ಇನ್ನು ತಮ್ಮ ರೂಪ ಮತ್ತು ರಚನೆಯನ್ನು ಬದಲಾಯಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ವಸ್ತುಗಳು ಅಂತ ಕೇಳಿದ್ದಾರೆ. 1 ಮಾರ್ಕಲ್ಲಿ ಒಂದು ಬ್ಯಾಕ್ಟೀರಿಯಾ ಕೋಶ ವಿಭಜನೆಯಿಂದ ಉತ್ಪತ್ತಿಯಾದ ಮರಿಕೋಶಗಳು ಪರಸ್ಪರ ಹೋಲ್ತವೆ ಹೇಗೆ ಅಂತ ಕೇಳಿದರು. ಇನ್ನು 2 ಮಾರ್ಕ್ಸಲ್ಲಿ ಮೆದುಳಿನ ಆಲೋಚನಾ ಪ್ರಕ್ರಿಯೆಗಿಂತ ಪರಾವರ್ತಿತ ಚಾಪದ ಕಾರ್ಯನಿರ್ವಹಣೆ ಹೆಚ್ಚು ಪರಿಣಾಮಕಾರಿಯಾಗಿದೆ, ಇದಕ್ಕೆ ಕಾರಣ ಕೊಡ್ರಿ. ಇನ್ನು ಶೈವಲಗಳು, ಜಲಪಕ್ಷಿಗಳು, ದೊಡ್ಡ ಮೀನುಗಳು, ಚಿಕ್ಕ ಮೀನುಗಳು, ಈ ಕೆಳಗಿನ ವಿವಿಧದ ಆಹಾರ ಸರಪಳಿಗಳನ್ನು ರಚಿಸ್ರಿ. ಏರಿಕೆ ಕ್ರಮದಲ್ಲಿ ಶಕ್ತಿ ಹರಿವನ್ನು ತೋರಿಸುವ ಆಹಾರದ ಸರಪಳಿ, ಏರಿಕೆ ಕ್ರಮದಲ್ಲಿ ಹಾನಿಕಾರಕ ರಾಸಾಯನಿಕ ಹರಿವನ್ನು ತೋರಿಸುವ ಆಹಾರದ ಸರಪಳಿ. ಇನ್ನು 3 ಮಾರ್ಕ್ಸಲ್ಲಿ ಏನು ಕೇಳಿದಾರಪ್ಪ ಅಂದ್ರೆ, ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಸಣ್ಣ ಕರುಳಿನ ಪಾತ್ರ ಅಥವಾ ಮಾನವನ ಶಾಸಕಾಂಗ ವ್ಯೂಹದಲ್ಲಿ ಮೂಗು ಮತ್ತು ಗಾಳಿಗೂಡುಗಳ ಪಾತ್ರ ಕೇಳಿದ್ದಾರೆ. ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಮಾನವನ ಗ್ರಂಥಿಗಳು ಸ್ರವಿಸ್ತಕ್ಕಂಥ ಹಾರ್ಮೋನ್ಗಳು ಯಾವುದು, ಪ್ರತಿಯೊಂದರ ಒಂದು ಕಾರ್ಯ ಬರೀರಿ. ಥೈರಾಯ್ಡ್ ಗ್ರಂಥಿ, ಆಡ್ರಿನಲ್ ಗ್ರಂಥಿ, ವೃಷಣಗಳು. ಇನ್ನು ಗುರುತ್ವಾನುವರ್ತನೆ ಅಂದರೆ ಏನು, ಋಣ ಗುರುತ್ವಾನುವರ್ತನೆಯನ್ನು ತೋರಿಸುವ ಸಸ್ಯದ ಭಾಗ ಯಾವುದು, ಕೆಳಗಿನ ಸಸ್ಯ ಹಾರ್ಮೋನುಗಳ ಕಾರ್ಯಗಳನ್ನು ಬರೀಬೇಕು. ಆಕ್ಸಿನ್, ಸೈಟೋಕೈನಿನ್, ಆಬಿಸಿಕ್ ಆಮ್ಲ. ಇನ್ನು ಮೆಂಡಲ್ ರವರು ಬಟಾಣಿ ಸಸ್ಯಗಳ ಮೇಲೆ ನಡೆಸಿದ ಪ್ರಯೋಗಗಳಲ್ಲಿ ಎತ್ತರ ಗುಣವನ್ನು ಪ್ರಬಲ ಮತ್ತು ಗಿಡ್ಡನೆಯ ಗುಣಗಳನ್ನು ದುರ್ಬಲ ಅಂತ ಹೇಗೆ ಗುರುತಿಸಿದ್ದಾರೆ ಅಂತ ಕೇಳಿದ್ದಾರೆ. ಇನ್ನು ಕಣ್ಣಿನಂಥ ಸಂಕೀರ್ಣ ಅಂಗಗಳು ಹಂತಗಳಲ್ಲಿ ವಿಕಾಸಗೊಂಡಿವೆ ಎಂದು ದೃಢೀಕರಿಸುವ ನಿದರ್ಶನವನ್ನು ಬರೀರಿ. ಮಾನವನ ಹೃದಯದ ನೀಳಛೇದ ನೋಟವನ್ನು ತೋರಿಸುವ ಚಿತ್ರ ಬರೀರಿ. ಅದರಲ್ಲಿ ಉಚ್ಚ ಅಭಿಧಮನಿ ಮತ್ತು ಎಡ ಹೃತ್ಕುಕ್ಷಿಗಳನ್ನು ಗುರುತಿಸ್ರಿ. ಇನ್ನು ಲಾಸ್ಟ್ 5 ಮಾರ್ಕ್ಸ್ಗೆ ಏನು ಕೇಳಿದಾರಪ್ಪ ಅಂತಂದರೆ, ಸಂತಾನೋತ್ಪತ್ತಿಯ ವಿಧಾನಗಳಾದ ತುಂಡರಿಕೆ ಮತ್ತು ಪುನರುತ್ಪಾದನೆ ನಡುವಿನ ವ್ಯತ್ಯಾಸ ಏನು, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳ ಒಗ್ಗೂಡುವಿಕೆ ಹೆಚ್ಚಾಗಲು ಕಾರಣ ಏನು, ಸ್ತ್ರೀಯರಲ್ಲಿ ಉಂಟಾಗುವ ಋತುಚಕ್ರವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಇಷ್ಟೇನಾಗಿತ್ತಪ್ಪ ಅಂದ್ರೆ 2023ರಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಮಟ್ಟದ ವಿಜ್ಞಾನ ಪೂರ್ವ ಸಿದ್ಧತೆ ಕ್ವಶನ್ ಪೇಪರ್ನ ಕೊಟ್ಟಿದ್ದೀನಿ. 2023 ಕೊಟ್ಟಿದ್ದೀನಿ, 2024 ಕೊಟ್ಟಿದ್ದೀನಿ. ಎರಡನ್ನೂ ಚೆನ್ನಾಗಿ ನೋಡ್ಕೊಳ್ರಿ. ಖಂಡಿತವಾಗಿ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇರ್ತವೆ. ನಿಮ್ಮ ಎಕ್ಸಾಮ್ಗೆ ಒಳ್ಳೆಯದಾಗಲಿ. ಸಮಾಜ ವಿಜ್ಞಾನದಲ್ಲಿ ಹಾಕಿರ್ತಕ್ಕಂಥ ವಿಡಿಯೋಗಳನ್ನು ಸಹಿತ ಲೈನಪ್ ಮಾಡಿದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಬಂದು